ನಾವು ನಮ್ಮ ಜೀವನವನ್ನು ನಡೆಸ್ತಿರೋದೇ ಈ ಸಮಯದ ಆಧಾರದ ಮೇಲೆ. ಇಂಥ ಸಮಯ ಏನಾದರೂ ನಮ್ಮ ಕಂಟ್ರೋಲಿಗೆ ಬಂದುಬಿಟ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಏಕೆಂದರೆ ಇಡೀ ಜಗತ್ತೇ ಈ ಸಮಯದ ಮೇಲೇ ನಡೀತಾ ಇರೋದು. ಹಾಗಾಗಿ ಎಲ್ಲದರ ಕಂಟ್ರೋಲು ನಮ್ಮ ಕೈಯಲ್ಲೇ ಇದ್ದಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಸಮಯವನ್ನು ನಮ್ಮ ವಶಕ್ಕೆ ಪಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ವೆಲ್ಕಮ್ ಟು ಪುಸ್ತಕಾಂಶ. ಸಮಯ ಅನ್ನೋದು ಮನುಷ್ಯನೇ ಸೃಷ್ಟಿ ಮಾಡಿರುವಂತಹ ಒಂದು ವಿಷಯ. ಅದು ನಮ್ಮ ಅನುಕೂಲಕ್ಕೋಸ್ಕರ ನಾವು ದಿನಕ್ಕೆ 24 ಗಂಟೆ ಸಮಯ ಅಂತ ಹೇಳ್ಬಿಟ್ಟು ಸೃಷ್ಟಿಯನ್ನು ಮಾಡ್ಕೊಂಡಿದ್ದೀವಿ. ಸೊ ನಾವು ಒಂದು ಸೃಷ್ಟಿಯನ್ನು ಮಾಡ್ಕೊಂಡಿದ್ದೀವಿ ಅಂದರೆ ಅದನ್ನು ನಾವು ಮನಿಪ್ಯುಲೇಟ್ ಸಹ ಮಾಡ್ಬೋದು, ಅದನ್ನು ನಾವು ಚೇಂಜ್ ಸಹ ಮಾಡ್ಬೋದು, ಅದನ್ನು ಹೇಗೆ ಬೇಕಾದರೂ ನಾವು ಬಳಸ್ಕೋಬೋದು. ಅದು ಹೇಗೆ ಅಂತ ನೋಡ್ತಾ ಹೋಗೋಣ. ಮೊದಲು ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಈ ಸಮಯದ ಆಟದಲ್ಲಿ ನಾವು ತುಂಬ ಅವಸರವಾಗಿ ಕೆಲಸವನ್ನು ಮಾಡೋಕ್ಕೆ ಪ್ರಯತ್ನವನ್ನು ಪಡಬಾರ್ದು, ಅಥವಾ ಜನರಿಗೆ ನಾವು ಅವಸರವಾಗಿ ಏನೋ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತಲೂ ನಾವು ತೋರಿಸ್ಕೋಬಾರ್ದು. ಆ ರೀತಿ ಟೆನ್ಷನನ್ನು ನಾವು ಮಾಡಿಕೊಳ್ಳಬಾರ್ದು. ಜನರಿಗೆ ಹಾಗೆ ನಾನು ಟೆನ್ಷನನ್ನು ಮಾಡ್ಕೊತಾ ಇದ್ದೀನಿ ಅನ್ನೋ ಹಾಗೆ ಕಾಣಿಸ್ಕೊಳ್ಳಬಾರ್ದು. ನೀವು ಬೇಕಾದರೆ ಯಾವುದೇ ಪವರ್ಫುಲ್ ಆಗಿರುವಂತಹ ವ್ಯಕ್ತಿಗಳನ್ನು ನೋಡಿ, ಅವರು ತಮಗಿರುವಂತಹ ಕಾರ್ಯನ ಮುಗಿಸೋದಕ್ಕೆ ಇನ್ನೇನು ಸಮಯ ಅವ್ರಿಗೆ ಮುಗದೆ ಹೋಗ್ತಾ ಇದೆ ಅಂದ್ರೂ ಅವರು ರಿಲ್ಯಾಕ್ಸ್ ಆಗೇನೆ ಇರ್ತಾರೆ. ಅವಸರದಲ್ಲಿ ಕನ್ಫ್ಯೂಷನ್ನಲ್ಲಿ ಏನನ್ನೋ ಮಾಡೋದಕ್ಕೆ ಪ್ರಯತ್ನ ಪಡಲ್ಲ. ಅವರು ತುಂಬ ಅವಸರದಲ್ಲಿದ್ದಾರೆ ಅಥವಾ ಟೆನ್ಷನ್ನಲ್ಲಿದ್ದಾರೆ ಅಂತಲೇ ಅವರು ತೋರಿಸ್ಕೊಳೋದೇ ಇಲ್ಲ. ತುಂಬಾ ಕಾಮಾಗಿರ್ತಾರೆ. ಪೇಷನ್ಸಲ್ಲಿ ಅವರು ಕೆಲಸವನ್ನು ಮುಂದುವರಿಸ್ತಾನೆ ಇರ್ತಾರೆ. ತಾವೇನೇ ಎಲ್ಲವನ್ನು ಕಂಟ್ರೋಲ್ ಮಾಡ್ತಿದ್ದೀನಿ ಅನ್ನೋ ರೀತಿಯೇ ಇರ್ತಾರೆ. ಇದು ಮುಂದೆ ಏನಾಗುತ್ತೆ ಅನ್ನೋದೇ ಅವ್ರಿಗೆ ಗೊತ್ತಿದೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸಲ್ಲೇ ಅವರು ಇರ್ತಾರೆ. ಈ ರೀತಿ ಹೇಗೆ ಅವರು ಮಾಡ್ತಾರೆ ಅಂದರೆ, ಅವರು ಕೆಲವು ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿರ್ತಾರೆ. ಈ ಕೆಲಸಕ್ಕೆ ಇಷ್ಟು ಸಮಯ ಬೇಕು ಅಂತ. ಅವರೇನಾದರೂ ಅರ್ಜೆಂಟ್ ಮಾಡ್ಕೊತಾ ಹೋದರೆ ದಡ್ಡರ ರೀತಿ ಕಾಣೋದಲ್ದೇನೆ ಆ ಕೆಲಸಗಳನ್ನು ಅವರು ಹಾಳು ಮಾಡ್ಕೋತಾ ಹೋಗ್ತಾರೆ. ಸೊ ನೀವು ಹಾಗೇನೆ ನಿಮ್ಮ ಕೆಲಸಕ್ಕೆ ಬೇಕಾದಂತಹ ಸಮಯ ಎಷ್ಟು ಅಂತ ಹೇಳ್ಬಿಟ್ಟು ಲೆಕ್ಕಾಚಾರವನ್ನು ಹಾಕಿ ಅದು ಏನಾಗ್ಬೋದು ಅಂತ ಒಂದು ಪ್ರೆಡಿಕ್ಟನ್ನು ಮಾಡಿಟ್ಕೊಂಡಿರಿ. ನನಗೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿದೆ ಅನ್ನುವಂತಹ ಬಿಹೇವಿಯರನ್ನು ನೀವು ಮಾಡಬೇಕು. ಅದು ಸೋಲಾದ್ರೂ ಸರಿನೇ, ತುಂಬ ಆರಾಮಾಗಿ ನೀವು ಹ್ಯಾಂಡಲನ್ನು ಮಾಡಬೇಕು. ನಿಮ್ಮ ಪೇಷನ್ಸನ್ನು ನೀವು ಬಿಟ್ಕೊಡ್ಬಾರ್ದು. ಎಲ್ಲರ ಮುಂದೆ ನೀವು ಕಾಮಾಗೇ ಇರಬೇಕು. ಈ ರೀತಿ ಇರೋದ್ರಿಂದ ಅದು ಮುಂದೆ ನಿಮ್ಮ ಸಹಾಯಕ್ಕೆ ಬರುತ್ತೆ. ಪರ್ಫೆಕ್ಟಾಗಿ ಕೆಲಸಗಳನ್ನು ನಿರ್ವಹಿಸೋಕೆ ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಇದು ಸೃಷ್ಟಿ ಮಾಡ್ತಾ ಹೋಗುತ್ತೆ. ನಿಮ್ಮನ್ನು ಒಳ್ಳೆ ಪವರ್ಫುಲ್ ವ್ಯಕ್ತಿಯಾಗಿಯೂ ಜನರ ಮುಂದೆ ತೋರಿಸ್ತಾ ಹೋಗುತ್ತೆ. ಸೊ ಅವಸರದಲ್ಲಿ ತಪ್ಪು ಮಾಡಿ ಪೂರ್ತಿ ಹಾಳು ಮಾಡೋದಕ್ಕಿಂತ ರಿಲ್ಯಾಕ್ಸ್ ಆಗಿ ಆದಷ್ಟು ಕಾಮಾಗಿ ಪರ್ಫೆಕ್ಟಾಗಿ ಆಗುವಂತಹ ಕೆಲಸವನ್ನೇ ಮಾಡಿದ್ರೇ ಸಾಕಾಗಿರುತ್ತೆ. ಅದು ತುಂಬ ಒಳ್ಳೆಯ ಇಂಪ್ಯಾಕ್ಟನ್ನೇ ಮಾಡುತ್ತೆ. ಸಮಯವನ್ನು ನೀವು ಹೇಗೆ ಚೇಂಜ್ ಮಾಡೋಕ್ಕಾಗುತ್ತೆ ಅಂತ ಕೇಳ್ಬೋದು. ಏಕೆಂದರೆ ಅದು ಎಲ್ಲರಿಗೂ ಅನ್ವಯ ಆಗುವಂಥದ್ದು, ಒಂದೇ ರೀತಿ ಇರೋವಂಥದ್ದು. ಅಂಥದ್ದನ್ನು ಹೇಗೆ ಚೇಂಜ್ ಮಾಡೋಕ್ಕಾಗುತ್ತೆ ಅಂತ ನಿಮಗೆ ಒಂದು ಪ್ರಶ್ನೆ ಬರ್ಬೋದು. ಆದರೆ ಆ ಸಮಯ ಅನ್ನೋದು ನಿಜವಾಗ್ಲೂ ನಮ್ಮ ಭಾವನೆಗಳ ಮೇಲೆ ಅಥವಾ ಎಮೋಷನ್ಗಳ ಮೇಲೆ ನಿರ್ಧಾರ ಆಗುವಂಥದ್ದು. ನೀವು ಭಾವನೆಗಳು ಚೇಂಜ್ ಮಾಡಿಕೊಂಡ್ರೆ ಆ ಸಮಯನೂ ಅದೇ ರೀತಿ ಚೇಂಜ್ ಆಗುತ್ತೆ. ಅಥವಾ ಬೇರೆಯವರ ಎಮೋಷನ್ಗಳನ್ನು ಚೇಂಜ್ ಮಾಡಿದ್ರೆ ನೀವು ಅವರ ಸಮಯವನ್ನು ಚೇಂಜ್ ಮಾಡೋ ಮುಖಾಂತರ ನಿಮ್ಮ ಸಮಯಕ್ಕೆ ಉಪಯೋಗವನ್ನು ಮಾಡ್ಕೋಬೋದು. ಆ ರೀತಿ ಜನಗಳ ಮುಖಾಂತರ ಸಮಯವನ್ನು ನೀವು ಕಂಟ್ರೋಲನ್ನು ತಗೋಬೋದು. ನೀವು ಇದನ್ನು ಅಬ್ಸರ್ವನ್ನು ಮಾಡೇ ಇರ್ತೀರ. ಕೆಲವು ಸಮಯದಲ್ಲಿ ನಿಮಗೆ ತುಂಬ ಸಮಯ ಇದೆ ಅಂತಲೇ ಅನಿಸುತ್ತೆ. ಈ ಸಮಯ ಯಾಕೆ ಮುಂದೆ ಹೋಗ್ತಾ ಇಲ್ಲ ಅಂತಲೇ ಅನಿಸುತ್ತೆ. ಅದೇ ಕೆಲವು ಸಮಯದಲ್ಲಿ ನಿಮ್ಮ ಸಮಯ ಖರ್ಚಾಗಿರೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಮುಗಿದೋಗಿರುತ್ತೆ. ಸೊ ಈ ರೀತಿಯಾದಂಥ ಒಂದು ಭಾವನೆಯನ್ನು ಉಪಯೋಗಿಸಿ ನಾವು ನಮ್ಮ ಸಮಯವನ್ನು ಕಂಟ್ರೋಲಿಗೆ ತೊಗೊತಾ ಇದ್ದೀವಿ ಅಷ್ಟೇ. ರಾಬರ್ಟ್ ಗ್ರೀನ್ ಅವರು ಈ ಬುಕ್ನಲ್ಲಿ 3 ರೀತಿಯ ಸಮಯದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇದು ಲಾಂಗ್ ಟೈಮ್. ಕೆಲವು ಸಮಯಗಳು ಹೇಗೆ ಬರ್ತವೆ ಅಂದರೆ, ನಾವು ಏನು ಮಾಡೋದು ಅಂತಲೇ ಗೊತ್ತಾಗದಿರುವಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಬಿಡ್ತವೆ. ಆ ರೀತಿಯ ಕಷ್ಟಗಳು ನಮಗೆ ಬಂದುಬಿಡ್ತವೆ. ಆವಾಗ ನಮಗೆ ಆ ಸಮಯ ತುಂಬ ಭಯವನ್ನು ತರಿಸುತ್ತೆ, ನಮ್ಮನ್ನು ಬದುಕೋಕ್ಕೂ ಹೆದರಿಸುತ್ತೆ. ಇಂಥ ಸಮಯದಲ್ಲಿ ನಾವು ನಮ್ಮ ಪೇಷನ್ಸನ್ನು ಕಳ್ಕೋಬಾರ್ದು. ಏನಾದ್ರಾಗಲಿ ನೋಡೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ನೆಗೆಟಿವ್ ಪವರ್ ಮುಂದೆ ಹೋಗಿ ನಾವು ನಾಶ ಆಗಬಾರ್ದು. ಆ ಸಮಯದಲ್ಲಿ ನಾವು ಕಾಯಬೇಕು, ಸುಮ್ಮನೆ ಕಾಯಬೇಕು, ತುಂಬ ಪೇಷನ್ಸಲ್ಲಿ ಕಾಯಬೇಕು. ನಮ್ಮನ್ನು ನಾವು ಮುಂದೆ ಬರುವಂತಹ ಒಳ್ಳೆಯ ಸಮಯಕ್ಕೋಸ್ಕರ ಪ್ರಿಪೇರ್ ಮಾಡಿಕೊಂಡು ಕಾಯಬೇಕು. ಕಾರಣ ಸಮಯ ಅನ್ನೋದು ಒಂದೇ ರೀತಿ ಇರಲ್ಲ. ನಮಗೆ ಕಷ್ಟ ಬಂದ ಮೇಲೆ ಒಳ್ಳೆಯ ಸಮಯನೂ ಬಂದೇ ಬರುತ್ತೆ. ಇಲ್ಲ ನಾನು ಈಗಲೇ ಎಲ್ಲ ಮುಗಿಸ್ಬಿಡ್ತೀನಿ ಅಂತ ನೀವು ಮತ್ತೆ ಕಷ್ಟಕ್ಕೆ ಸಿಗಾಕೋಬಾರ್ದು. ಶಾಂತಿಯಾಗಿ
ಸಂಯಮದಿಂದ ಇರಬೇಕು. ನಮ್ಮ ಸಮಯ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಸಮಯಕ್ಕೋಸ್ಕರ, ಒಳ್ಳೆಯ ಸಮಯಕ್ಕೋಸ್ಕರ, ನಿಮ್ಮ ಟರ್ನಿಗೋಸ್ಕರ ಕಾಯ್ಕೊಂಡು ಕೂತಿರಬೇಕು. ಈ ರೀತಿ ಏನಾದರೂ ನೀವು ಕಾಯ್ತಾ ಕೂತ್ಕೊಂಡ್ರೆ ನಿಮ್ಮ ಸಮಯ ಬಂದಾಗ ದೊಡ್ಡದಾಗಿ ರಾರಾಜಿಸ್ತಾ ಇರ್ಬೋದು. ಸೊ ಕಾಯಿರಿ, ಒಳ್ಳೆಯ ಸಮಯಕ್ಕೋಸ್ಕರ ಕಾಯಿರಿ, ಪೇಷನ್ಸಾಗಿ. ನಾವೇನಾದರೂ ತುಂಬ ಅವಸರವಾಗಿ ಕೆಲಸಗಳನ್ನು ಮಾಡೋಕ್ಕೋದ್ರೆ ಹೇಗೆ ತುಂಬ ಸಮಯಗಳನ್ನು ವೇಸ್ಟ್ ಮಾಡಿಬಿಡ್ತೀವಿ ಅಂತ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ನೀವು ಒಂದು ಗೌರ್ಮೆಂಟ್ ಜಾಬಿಗೆ ಅಪ್ಲೈಯನ್ನು ಮಾಡಬೇಕು. ಕಂಪ್ಯೂಟರ್ ಸೆಂಟರ್ಗೆ ಹೋಗಬೇಕು. ಕೆಲವು ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಇನ್ನು 30 ನಿಮಿಷದಲ್ಲಿ ಆ ಸೆಂಟರ್ಗೆ ನೀವು ರೀಚ್ ಆಗಬೇಕು. ಸೊ ನೀವು ಮನೆಯಿಂದ ಹೊರಡ್ತೀರಾ, ಒಂದು 15 ನಿಮಿಷದಲ್ಲೇ ಆ ಕಂಪ್ಯೂಟರ್ ಸೆಂಟರ್ಗೆ ರೀಚ್ ಆಗ್ತೀರಾ. ಆದರೆ ನೀವು ಬರುವಂಥ ಅವಸರದಲ್ಲಿ ಕೆಲವು ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ತಂದೇ ಇರಲ್ಲ. ಆ ಅಪ್ಲಿಕೇಶನ್ನ ಅಪ್ಲೈ ಮಾಡೋದಕ್ಕೆ ನಿಮಗೆ ಒಂದು 5-6 ನಿಮಿಷ ಆದ್ರೇ ಸಾಕು. ಆದರೆ ಈ ಡಾಕ್ಯುಮೆಂಟ್ನ ತರಬೇಕು ಅಂದರೆ ನಿಮಗೆ ಒಂದು 10-15 ನಿಮಿಷನೇ ಬೇಕಾಗಿರುತ್ತೆ. ಹಾಗಾಗಿ ನೀವು ಈ ಆಪರ್ಚುನಿಟಿನೇ ಕಳ್ಕೊತೀರಾ. ಇದ್ಯಾಕೆ ಅಂದರೆ ನೀವು ತುಂಬ ಅವಸರವಾಗಿ ಓಡಿ ಬಂದಿದ್ದಕ್ಕೆ. ಈ ರೀತಿಯ ಎಕ್ಸ್ಪೀರಿಯೆನ್ಸ್ಗಳು ನಿಮಗೆ ಹಾಗೇ ಇರುತ್ತೆ. ತುಂಬ ಅವಸರದಲ್ಲಿ ತುಂಬ ವಿಷಯಗಳನ್ನು ನೀವು ಮನೇಲಿ ಬಿಟ್ಟೋಗಿರ್ತೀರ, ಅಥವಾ ಬೇರೆ ಸಂದರ್ಭದಲ್ಲೂ ಸಹ ತುಂಬ ರೀತಿಯ ಕಷ್ಟಗಳನ್ನು ಈ ಅವಸರದ ಸಮಯದಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಈ ರೀತಿಯಾದಂಥ ಅವಸರದಲ್ಲಿ ನಾವೇನಾದರೂ ಮಾಡೋಕ್ಕೋದ್ರೆ ಅಥವಾ ತುಂಬ ಟೆನ್ಷನನ್ನು ತಗೊಂಡು ಮಾಡೋಕ್ಕೋದ್ರೆ ಯಾವ ಕೆಲಸನೂ ಸರಿಯಾಗಿ ಆಗೋದೇ ಇಲ್ಲ. ಹಾಗಾಗಿ ಪೇಷನ್ಸಾಗಿ, ತುಂಬ ರಿಲ್ಯಾಕ್ಸಾಗಿ, ಒಳ್ಳೆ ಪ್ಲ್ಯಾನನ್ನು ಮಾಡಿಕೊಂಡು ನಮಗೆ ಮುಂದೆ ಬರ್ಬೋದಂಥ ಪ್ರಾಬ್ಲಮನ್ನು ಫಸ್ಟೇ ಪ್ರೆಡಿಕ್ಟ್ ಮಾಡ್ತಾ ನಾವು ರಿಲ್ಯಾಕ್ಸಾಗಿ ನಮ್ಮ ಕೆಲಸಗಳನ್ನು ಮುಗಿಸ್ಕೊತಾ ಹೋಗಬೇಕು. ಎರಡನೇದು ಫಸ್ಟ್ ಟೈಮ್. ಈ ರೀತಿಯ ಸಮಯವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸವನ್ನು ತುಂಬ ಜನರು ಮಾಡ್ತಾ ಹೋಗ್ತಾರೆ. ನೀವೂ ಮಾಡ್ಬೋದು. ನಿಮ್ಮ ಎದುರಾಳಿಗೆ ನಿನ್ನ ಸಮಯ ತುಂಬ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನೀವು ಪ್ರೆಷರನ್ನು ಕೊಡ್ಬೋದು. ಆತ ಅವಸರವಾಗಿ ಡಿಸಿಷನ್ಗಳನ್ನು ತಗೊಳ್ಳೋ ರೀತಿ ಮಾಡ್ಬೋದು. ಇದು ಯಾವುದೇ ಗೇಮಲ್ಲಿರ್ಬೋದು ಅಥವಾ ರಿಯಲ್ ವರ್ಕ್ಗಳನ್ನೇ ಇರ್ಬೋದು. ಅವಸರದಲ್ಲಿ ತಗೊಳ್ಳುವಂಥ ಡಿಸಿಷನ್ಗಳು ಸರಿಯಾಗಿರಲ್ಲ. ಅದು ತುಂಬ ತಪ್ಪಾಗಿರುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಆತ ಆಡುವಂಥ ಆಟದಲ್ಲಿ ನೀವು ಅವನನ್ನು ಸೋಲಿಸ್ಬೋದು. ಮತ್ತು ಜನಗಳನ್ನು ವೆಯ್ಟ್ ಮಾಡಿಸುವಂಥ ರೀತಿಯೂ ನೀವು ಅವರ ಮೇಲೆ ಸಮಯವನ್ನು ಹೇರಿಕೆ ಮಾಡೋದೇ ಆಗಿರುತ್ತೆ. ಮತ್ತು ಡೆಡ್ಲೈನ್ಗಳನ್ನು ಕೊಡೋದು, ನೀವು ಈ ಕೆಲಸವನ್ನು ಇಷ್ಟೇ ಸಮಯದಲ್ಲಿ ಮುಗಿಸಲೇಬೇಕು ಅಂತ ಹೇಳೋದು, ಇಷ್ಟರ ಒಳಗಿನೇ ನಿನ್ನ ಆಯ್ಕೆಗಳು ಇರಬೇಕು ಅಂತ ಹೇಳೋದು, ಈ ರೀತಿಯ ಡಿಸಿಷನ್ಗಳನ್ನು ಚೇಂಜ್ ಮಾಡುವಂಥದ್ದು, ತುಂಬ ಸಮಯವನ್ನು ಕಡಿಮೆ ಮಾಡೋದು ಅಥವಾ ಜಾಸ್ತಿನೇ ಕೊಟ್ಬಿಡೋದು. ಹೀಗೆ ಸಮಯದಲ್ಲಿ ಅವರನ್ನು ಇಕ್ಕಟ್ಟಿಗೆ ನೀವು ಸಿಲುಕಿಸ್ತಾ ಹೋಗ್ಬೋದು. ಎಕ್ಸಾಂಪಲ್ಗೆ ತುಂಬ ಕಂಪನಿಗಳು ಈ ಮಾರ್ಗವನ್ನು ಉಪಯೋಗಿಸ್ತಾನೆ ಇರ್ತಾರೆ. ಅದು ಫ್ಲ್ಯಾಶ್ ಸೇಲ್ಗಳ ಮುಖಾಂತರ ಇರ್ಬೋದು, ಅಥವಾ ಕೆಲವು ಸಮಯಕ್ಕೆ ಮಾತ್ರ ನಿಮಗೆ ಈ ಆಫರ್ಗಳು ಸಿಗೋದು. ಈ ದಿನ ಬಿಟ್ಟರೆ ನೀವು ಮುಂದಿನ ದಿನಗಳಲ್ಲಿ ಈ ಆಫರನ್ನು ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಿಜ ನೋಡಿದ್ರೆ ತುಂಬ ಆಫರ್ಗಳು ಬರ್ತಾನೆ ಇರ್ತವೆ. ಆದ್ರೂ ಒಂದು ಟೈಮನ್ನು ಅವರು ಫೋರ್ಸ್ ಮಾಡ್ತಾರೆ. ಆ ರೀತಿಯಾದಂಥ ಅಡ್ವರ್ಟೈಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಇದರಿಂದ ಜನ ಆ ಟೈಮಲ್ಲಿ ಏನನ್ನಾದರೂ ತಗೊಳ್ಳೋದಕ್ಕೆ, ಕೆಲವು ಸಲ ಅವರಿಗೆ ರಿಕ್ವೈರ್ ಇಲ್ಲ ಅಂದ್ರೂ ತಗೊಳ್ಳೋದಕ್ಕೆ ಮುಂದೆ ಹೋಗ್ತಾನೆ ಇರ್ತಾರೆ. ಇವೆಲ್ಲನೂ ಒಂದು ಫಸ್ಟ್ ಟೈಮ್ಗೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ಮೂರನೇದು ಎಂಡ್ ಟೈಮು. ಇದು ನೀವು ಕೆಲಸ ಮಾಡುವಂಥ ಟೈಮು, ಅಂದರೆ ಆ್ಯಕ್ಷನನ್ನು ತಗೊಳ್ಳುವಂಥ ಸಮಯ. ನಿಮಗೆ ನಿಮ್ಮ ಸರಿಯಾದ ಆಪರ್ಚುನಿಟಿ ಸಮಯ ಇವಾಗ ದೊರಕಿರುತ್ತೆ. ಅಂಥ ಸಮಯವನ್ನು ನೀವು ಸರಿಯಾಗಿ ಉಪಯೋಗವನ್ನು ಮಾಡ್ಕೋಬೇಕು. ಕೆಲವು ಸರಿ ನಮಗೆ ತುಂಬ ಒಳ್ಳೆಯ ಆಪರ್ಚುನಿಟಿಗಳು ಬಂದ್ರೂ ಅದನ್ನು ಯಾವುದೋ ಹೆದರಿಕೆಗೆ ಅಥವಾ ಸಂಕೋಚಕ್ಕೆ, ಹೀಗೆ ಹಲವಾರು ಕಾರಣಕ್ಕೆ ಆ ಆ್ಯಕ್ಷನ್ಗಳನ್ನು ತಗೊಳ್ಳೋದೇ ಇಲ್ಲ. ಹಾಗೆ ಸುಮ್ಮನೆ ಇದ್ದು ಬಿಡ್ತೀವಿ. ಆದರೆ ಈ ವೀಕ್ನೆಸ್ಗಳಿಂದ ನಾವು ಹೊರಬರಬೇಕು. ದೊಡ್ಡ ಮಟ್ಟದಲ್ಲಿ ಒಂದು ಆ್ಯಕ್ಷನನ್ನು ನಾವು ತಗೋಬೇಕು. ಆ ರೀತಿಯಾದಂಥ ರೈಟ್ ಟೈಮೇ ಇದಾಗಿರುತ್ತೆ. ನೀವು ಪೇಷನ್ಸ್ನಿಂದ ಕಾಯ್ದಿದ್ದಕ್ಕೂ ಒಂದು ಸಾರ್ಥಕತೆ ನೀವು ಆ್ಯಕ್ಷನ್ ತಗೊಳ್ಳೋದ್ರಲ್ಲೇ ಇರುತ್ತೆ. ಸೊ ಈ ಒಳ್ಳೆಯ ಆಪರ್ಚುನಿಟಿಯನ್ನು ಯೂಸ್ ಮಾಡ್ಕೊಳ್ಳಿ. ಈ ಎಂಡ್ ಟೈಮಲ್ಲಿ ನೀವು ಸರಿಯಾಗಿ ನಿಮ್ಮ ಕೆಲಸಗಳನ್ನು ನಿರ್ವಹಿಸ್ಬಿಟ್ರೆ ನಿಮಗೆ ಸಕ್ಸಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಈ ರೀತಿ ಕೆಲವು ಸಮಯದಲ್ಲಿ ದೊಡ್ಡ ಆ್ಯಕ್ಷನ್ ತಗೊಂಡು, ಕೆಲವು ಸಮಯದಲ್ಲಿ ಯಾವುದೇ ಆ್ಯಕ್ಷನ್ಗಳನ್ನು ತಗೊಳ್ಳದೆ, ಇನ್ನು ಕೆಲವು ಸಮಯದಲ್ಲಿ ಬೇರೆಯವರ ಮೇಲೆ ಪ್ರೆಷರನ್ನು ಹಾಕಿ, ಹೀಗೆ ನಾನಾ ರೀತಿ ಎಲ್ಲರ ಎಮೋಷನ್ಗಳನ್ನು ಬಳಸಿ ನೀವು ನಿಮ್ಮ ಸಮಯವನ್ನು ಕಂಟ್ರೋಲಿಗೆ ತಗೋಬೋದು. ಇದರಿಂದ ನಿಮಗೆ ಸಮಯ ಬೇಕಾದರೆ ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು.
ಇದು ಲಾ ನಂಬರ್ 35. ಈ ವಿಡಿಯೋದಿಂದ ಏನಾದರೂ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ತಿಳ್ಕೊಂಡಿದ್ರೆ ಒಂದು ಲೈಕ್ ಕೊಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಅಂತ ಕಾಮೆಂಟು ಮಾಡಿ. ಮುಂದೆ ಬರುವಂಥ ವೀಡಿಯೋಗಳನ್ನು ನೋಡಬೇಕು ಅಂದರೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದ. ಕಲಿಯುತ್ತಲೇ ಇರಿ.